ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 5ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಸತ್ಯವಂತನಾದವನು. ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ನಿನ್ನ ವಾಕ್ಯವು ಸತ್ಯವಾದದ್ದು. 2 ಸಾಮುವೇಲನು 7:28. ದೇವರ ಹೆಸರನ್ನು ತಿಳಿದುಕೊಳ್ಳುವ ಭಾಗವೆಂದರೆ ಅವನು ಸತ್ಯವೆಂದು ತಿಳಿಯುವುದು. ಅವನು ಸಂಪೂರ್ಣ ಸತ್ಯವಂತ. ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಅರಣ್ಯಕಾಂಡ 23:19. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6. ಕೆಲವರು ಬಾಯಿ ತೆರೆದರೆ ಜಲಪಾತದಂತೆ ಸುಳ್ಳೆ ಹರಿದು ಬರುತ್ತದೆ. ಅದಕ್ಕಾಗಿಯೇ ನ್ಯಾಯಾಲಯಗಳಲ್ಲಿ ಅವರು ಧರ್ಮ ಪ್ರಮಾಣ ಮಾಡಿದ ನಂತರವೇ ಸಾಕ್ಷಿಗಳ ಹೇಳಿಕೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇಂತಹ ಪ್ರಮಾಣ ಮಾಡಿದ ನಂತರವೂ ಅನೇಕರು ಸುಳ್ಳು ಹೇಳಿಕೆಗಳನ್ನು ಮತ್ತು ಸುಳ್ಳುಗಳನ್ನು ನೀಡುತ್ತಾರೆ. ಸೈತಾನನು ಸುಳ್ಳುಗಾರ ಮತ್ತು ಸುಳ್ಳಿನ ತಂದೆ ಎಂದು ಸತ್ಯವೇದವು ಹೇಳುತ್ತದೆ. ಯೋಹಾನ 8:44. ಅವನು ಕೇವಲ ಸುಳ್ಳುಗಾರನಲ್ಲ, ಆದರೆ ಅವನು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು ಬರುತ್ತಾನೆ. ಯೇಸು ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಯೋಹಾನ 10:10. ಅನೇಕರು ಕ್ರಿಸ್ತನು ತೋರಿಸಿದ ಸತ್ಯದ ಹಾದಿಗೆ ಬಂದಿಲ್ಲ ಮತ್ತು ಗುಲಾಮಗಿರಿಯ ವಿವಿಧ ರೂಪಗಳಲ್ಲಿ ಬಂಧಿತರಾಗಿದ್ದಾರೆ. ಸತ್ಯವೇದವು ಹೇಳುತ್ತದೆ, ಮತ್ತು ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ. ಯೋಹಾನ 8:32. ಶತಮಾನಗಳ ಹಿಂದೆ ಭಾರತವನ್ನು ಆಳಿದ ಅಶೋಕ ಚಕ್ರವರ್ತಿ ಸತ್ಯಮೇವ ಜಯತೆ ಎಂದು ಘೋಷಿಸಿದರು. ಇದನ್ನು ತಮಿಳಿನಲ್ಲಿ ಸತ್ಯ ಮಾತ್ರ ಜಯಿಸುತ್ತದೆ ಎಂದು ಅನುವಾದಿಸಲಾಗಿದೆ. ಅದರರ್ಥ ಏನು? ಜಗತ್ತಿನಲ್ಲಿ ಸಾವಿರಾರು ಧರ್ಮಗಳು ಮತ್ತು ತತ್ವಜ್ಞಾನಿಗಳು ಇದ್ದರೂ ಸತ್ಯವಾದ ಯೇಸುವೆ ಗೆಲ್ಲುತ್ತಾನೆ. ನಂಬಿಗಸ್ತರು ಮತ್ತು ನೀತಿವಂತರು ಆತನೊಂದಿಗೆ ವಿಜಯವನ್ನು ಆನುವಂಶಿಕವಾಗಿ ಪಡೆಯುವರು. ಕರ್ತನು ನಿಮಗೆ ವಾಗ್ದಾನವನ್ನು ನೀಡಿದ್ದರೆ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಉತ್ಸಾಹದಿಂದ ಪ್ರಾರ್ಥಿಸಿ. ಯೇಸು ಹೇಳಿದನು, ಆಕಾಶ ಮತ್ತು ಭೂಮಿ ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಮತ್ತಾಯ 24:35. ಕರ್ತನು ತಾನು ವಾಗ್ದಾನ ಮಾಡಿದ್ದನ್ನು ಪೂರೈಸಲು ಶಕ್ತಿಯುತ ಮತ್ತು ನಿಷ್ಠಾವಂತ. ದಾವೀದನು ಹೇಳಿದ್ದು, ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ. ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ಕೀರ್ತನೆಗಳು 36:5. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ಕೀರ್ತನೆಗಳು 85:11. ಯೇಸು ನಿಮ್ಮ ದುಃಖಗಳನ್ನು ಸಹಿಸಿಕೊಂಡಿದ್ದಾನೆ. ಯೆಶಾಯ 53:4. ಆತನೇ ನಮ್ಮ ದೌರ್ಬಲ್ಯಗಳನ್ನು ತೆಗೆದುಕೊಂಡನು ಮತ್ತು ನಮ್ಮ ಕಾಯಿಲೆಗಳನ್ನು ಸಹಿಸಿಕೊಂಡನು. ಮತ್ತಾಯ 8:17. ಆತನು ನಿಮ್ಮ ಪಾಪಗಳನ್ನು ಮತ್ತು ಉಲ್ಲಂಘನೆಗಳನ್ನು ಸಹ ಹೊರಿಸಿದ್ದಾನೆ. ಯೆಶಾಯ 53:11 ಮತ್ತು 12. ದೇವರ ಮಕ್ಕಳೇ, ನೀವು ನಮ್ಮ ನಿಜವಾದ ದೇವರ ಮಾತುಗಳನ್ನು ನಂಬಿದರೆ ನಿಮ್ಮ ದುಃಖಗಳು ದೂರವಾಗುತ್ತವೆ ಮತ್ತು ನೀವು ಸಂತೋಷದಿಂದ ತುಂಬುತ್ತೀರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿಮ್ಮ ಸತ್ಯದಿಂದ ಅವರನ್ನು ಪವಿತ್ರಗೊಳಿಸು. ನಿನ್ನ ಮಾತು ಸತ್ಯ. ಯೋಹಾನ 17:17.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.